ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದವರ ಬಂಧನ. ನಮಸ್ಕಾರ ವೀಕ್ಷಕರೇ, ಹಾವೇರಿ ಜಿಲ್ಲೆಯ ಹಾವೇರಿ ಉಪವಿಭಾಗ ಹಾವೇರಿ ಶಹರ ಠಾಣೆಯ ಪೊಲೀಸರ ಕಾರ್ಯಾಚರಣೆಯ ಮೇರೆಗೆ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ 4 ಬಂಧಿಸಿದ್ದಾರೆ. ದಿಳೇಪ, ಫಾರೂಕ್ ಅಹಮದ್, ಇಸ್ಮಾಯಿಲ್, ಸಾಹಿಲ್ ಎಂದು ಗುರುತಿಸಿದ್ದು ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರಿಂದ ಒಟ್ಟು ಅಂದಾಜು 7,91,000 ಮೌಲ್ಯದ 9 kg 9 ಗ್ರಾಂ ತೂಕವುಳ್ಳ ಮಾದಕ ವಸ್ತು ಮತ್ತು 4 ಮೊಬೈಲ್ ಫೋನ್ಗಳನ್ನು ಕಾರ್ಯಾಚರಣೆಯ ವೇಳೆ ವಶಪಡಿಸಿಕೊಂಡಿದ್ದಾರೆ. ದಿನಾಂಕ 8/6/2024 ಸಂಜೆ 7 ಗಂಟೆಗೆ ಹಾವೇರಿ ಶಹರ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ದಾರಿಯಲ್ಲಿ ಹೋಟೆಲ್ ತನಿಷಾ ಮುಂದಿರುವ ಬ್ರಿಡ್ಜ್ ಕೆಳಗೆ ಅಕ್ರಮವಾಗಿ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿಯ ಆಧಾರದ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಮಾದಕ ವಸ್ತುಗಳ ಸಮೇತ ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಾವೇರಿ ಜಿಲ್ಲಾ ಎಸ್ಪಿ ಅನಂತಕುಮಾರ್, ಅಡಿಷನಲ್ ಎಸ್ಪಿ ಗೋಪಾಲ್ ಮತ್ತು ಹಾವೇರಿ ಉಪವಿಭಾಗದ ಡಿವೈಎಸ್ಪಿ ಕೆಎಲ್ ಗಣೇಶ್ ರವರ ಮಾರ್ಗದರ್ಶನದಲ್ಲಿ ಹಾವೇರಿ ಶಹರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಮೋತಿಲಾಲ್ ಆರ್ ಪವಾರ್ ಅವರ ಮುಂದಾಳತ್ವದಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಟಿ ರಘು ಹಾಗೂ ಸಿಬ್ಬಂದಿಯವರಾದ ಸಿಎಚ್ಸಿ 589, ಎಂಜಿ ರೇಷಿಮಾ, ಸಿಪಿಸಿ 879 ಮುತ್ತು ಲಮಾಣಿ, ಸಿಪಿಸಿ 1182 ಕೆಬಿ ಮುದಿಯಮ್ಮನವರ, ಸಿಪಿಸಿ 1267 ಆರ್ಬಿ ಚನ್ನಬಸಪ್ಪ, ಸಿಪಿಸಿ 1271 ನೀಲಕಂಠ ಲಿಂಗರಾಜು, ಸಿಪಿಸಿ 1249 ಎಂಎಸ್ ಮೆಣಸಕ್ಕನವರ, ಸಿಪಿಸಿ 836 ಎಲ್ಆರ್ ಚಂದ್ರಕಾಂತ, ಸಿಎಚ್ಸಿ 44 ಮಾಲತೇಶ ಕಬ್ಬೂರು, ತಾಂತ್ರಿಕ ವಿಭಾಗದ ಎಪಿಸಿ 321 ಮಾರುತಿ ಹಾಲಭಾವಿ ಮತ್ತು ಸಿಪಿಸಿ 892 ಸತೀಶ ಮಾರುಕಟ್ಟಿಯವರು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಬಾಲು ರಾಯ್ಕರ್.